ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ಶಿವಯೋಗಿ ಸಿದ್ದರಾಮೇಶ್ವರನ್ನು ಸ್ಮರಿಸಿಕೊಳ್ಳುತ್ತಾ ಬಸವ ಸಂಸ್ಕೃತಿ ಅಭಿಯಾನದ ಧಾರವಾಡ ಜಿಲ್ಲೆಯಲ್ಲಿ ಪಾವನ ಕ್ಷೇತ್ರವಾಗಿರುವಂತಹ ಮುರುಘಾ ಮಠದಲ್ಲಿ ಸಮ್ಮಿಲನಗೊಂಡಂತಹ ಎಲ್ಲ ಬಸವ ತತ್ವದ ಮಹಾಜಗದ್ಗುರುಳ ಪಾದಾರವಿಂದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಎಲ್ಲ ಪೂಜ್ಯರು ಅತ್ಯಂತ ಸಮಯ ಪರಿಪಾಲನೆ ಮಾಡ್ತಾರೆ ಅಂತೇಳಿ ಬಾಗಲಕೋಟೆ ಗೊತ್ತಾಯಿತು. ಸಣ್ಣಹಳ್ಳಿ ಸ್ವಾಮೀಜಿ 8 ಗಂಟೆಗೆ ಕಾರ್ಯಕ್ರಮ ಆಶೀರ್ವಚನ ಮುಗಿಸ್ಬೇಕು ಅಂತಂದರೆ ಗದಗ ಜಯತುಳು ಆಶೀರ್ವಚನ ಕೊಡಬೇಕಾಗಿತ್ತು. 8 ಗಂಟೆ ಆಗೈತಿ ಬೇಡ ಅಂತ ಮುಗಿಸ್ಬಿಟ್ರು. ಇಂತಹ ಸಮಯ ಪರಿಪಾಲನೆ ಮಾಡುವಂತಹ ಹಿರಿಯರಲ್ಲಿ ನಾನು ಸಮಯ ಮೀರಿ ಬಂದೀನಿ, ಕ್ಷಮಾಪಣೆಯನ್ನು ಮೊದಲನೇದೇ ಕೇಳಿಕೊಂಡು, ಮತ್ತು ಹೆಚ್ಚು ಸಮಯವನ್ನು ಬಳಸದೆ ಸುತ್ತಿ ಬಳಸಿ ಮಾತನಾಡದೆ ಸ್ವಲ್ಪ ನೀವೆಲ್ಲ ಗದ್ದಲ ಮಾಡ್ತಿದ್ರಿ ಅಂತೇಳಿ ನನ್ನ ಪೀಠಿಕೆಯನ್ನು ಹೊರತುಪಡಿಸಿ ನಿಮಗೆ ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಶರಣರಲ್ಲಿ ಸಮಾನತೆಯ ವಿಚಾರವನ್ನು ಸಾಣಳ್ಳಿ ಪೂಜ್ಯರು ಅಪ್ಪಣೆಯನ್ನು ಮಾಡಿದರು. ದೊಡ್ಡರು ಕೂತರೆಲ್ಲ, ಬಹುಶಃ ನಾನು ಭಾಳ ಸಣ್ಣ ಹುಡುಗ ವಿಚಾರದಲ್ಲೂ ವಯಸ್ಸಿನಲ್ಲೂ. ನಿಮ್ಮ ಮುಂದೆ ಬಸವಣ್ಣರು ಹೇಳಿದ್ದಾರೆ ದಂದಣವೆನ್ನಿ ದತ್ತಣವೆನ್ನಿ ಅಂತೇಳಿ. ಆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ನೀವೆಲ್ಲ ಲಿಂಗಾಯತರು ಬಂದಿರಲ್ಲ, ಕೈ ಎತ್ತಿ ನೋಡೋಣ. ಸಾಕ್ಷಿ ಗಜ ಅಷ್ಟೇ. ಒಂದು ವಚನ ಹೇಳ್ತೀನಿ, ಪ್ರಶ್ನೆ ರೀತಿಯಲ್ಲಿ ಉತ್ತರ ಹೇಳ್ತೀರಾ? ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತು, ತಾ ಮಾಡಿದ ಹೆಣ್ಣು ತನ್ನ ಹೃದಯನ್ನೇರಿತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಂದರು. ನಿಮ್ಮ ಬಗ್ಗೆ ಹೇಳಿದ್ರೆ ನೀವು ಚಪ್ಪಳೆ ತಟ್ಕೊಳ್ಳಲ್ಲೇನು? ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತಂತಂದರೆ ಯಾರೀ? ಮನೆಗೆ ಪೂಜೆ ಮಾಡ್ತಿರಲ್ಲ, ಭಾಳ ಚಲೋ ಪೂಜೆ ಮಾಡ್ತೀರಿ. ಮತ್ತು ಮಗ್ಲ ಕೂತ್ಕೊಂಡ್ರೆ ಯಾರು? ತಲೆ ಮೇಲೆ ಗಂಗೆ ಕೂತ್ಕೊಂಡ್ರೆ ಪಾರ್ವತಿ. ಮತ್ತು ಬ್ರಹ್ಮನ ನಾಲಿಗೆ ಮೇಲೆ ಕೂತಾರೆ ಯಾರು? ಸರಸ್ವತಿ. ನಾರಾಯಣನ ಹೃದಯದಲ್ಲಿರೋದು ಯಾರು? ಭಾಳ ಚಲೋ ಲಿಂಗಾಯತ್ರಿದ್ದೀರಿ. ಯಾವ ಅತ್ಯಂತ ಪೂಜ್ಯನೀಯ ಅಂತ ಈ ನೆಲ ಕಾಣ್ತಾ ಇತ್ತೋ, ಯಾವ ನೆಲ ಆರಾಧ್ಯಕ್ಕೆ ಆದ್ಯಳು ಅಂತೇಳಿ ಈ ನೆಲ ಹೇಳ್ತಾ ಇತ್ತೋ, ಆ ನೆಲ ಮೊದಲು ಪ್ರಾರಂಭ ಮಾಡಿದಂತಹ ಅಸಮಾನತೆ ತಾರತಮ್ಯ ಅಂತಂದರೆ ತನ್ನ ಮನೆಯ ಹೆಣ್ಣಿನಿಂದಲೇ. ಅಸಮಾನತೆ ಎಲ್ಲಿ ಪ್ರಾರಂಭ ಆಯಿತು ಅಂತಂದರೆ ಸಮಾಜದಲ್ಲಿ ಅಲ್ರಿ, ಮೊದಲು ಮನೆ ಒಳಗಡೆ ಪ್ರಾರಂಭ ಆಯಿತು. ಬಸವಣ್ಣನವರು 12ನೇ ಶತಮಾನದ 12ನೇ ವಯಸ್ಸಿನಲ್ಲಿ ಜನಿವಾರ ದೀಕ್ಷೆ ತಗೋಬೇಕು ಅನ್ನೋಂಥ ಸಂದರ್ಭ ಬಂದಾಗ, ನನಗೆ ಅಕ್ಕನಿಗೆ ಯಾಕೆ ಜನಿವಾರ ದೀಕ್ಷೆ ಇಲ್ಲ ಅಂತ ಕೇಳ್ಕೊಂಡಾಗ, ಅವಳು ಹೆಣ್ಣು ಕ್ಷೂದ್ರಳು, ಅವಳು ಕೊಡಕ್ಕೆ ಬರಲ್ಲ, ನೀ ಗಂಡಿದೆಯಾ, ನೀನು ತಗೋಬೇಕು ಅಂತಂದರು. ನಿಮಗೆಲ್ಲ ನೆನಪಿರಲಿ, ನೀವೆಲ್ಲ ಮನೆ ಬಿಟ್ಟು ಬಂದಿರಿ, ಹೌದಲ್ಲ? ಯಾಕೆ ಮನೆ ಬಿಟ್ಟು ಬಂದಿರಿ? ಲಗ್ನ ಆಗಿರಿ, ಗಂಡು ಮನೆಗೆ ಬಂದಿರಿ, ಅದೆಲ್ಲ ಹುಟ್ಟು ಮನೆ ಬಿಟ್ಟು ಬಂದಿರಿ. ಬಸವಣ್ಣನವರು ತಮ್ಮ ಹುಟ್ಟಿದ ಮನೇನ ಯಾಕೆ ಬಿಟ್ಟಾರ ಅಂತಂತಂದ್ರೆ, ಅಕ್ಕಂಗೆ ಇಲ್ದಿರುವಂಥ ಜನಿವಾರ ದೀಕ್ಷೆ ನನಗೆ ಯಾಕೆ, ಅಂತಹ ಒತ್ತಾಯವನ್ನು ಮಾಡುವಂತಹ, ನೆಲೆ ಕೊಡುವಂತಹ, ಆಶ್ರಯ ಕೊಡುವಂತಹ ತಂದೆಯ ಮನೆನೇ ಬೇಡ ಅಂತ ಬಿಟ್ಟವ್ರು ಯಾರಂತಂದ್ರೆ ನಿಮ್ಮ ಸಲುವಾಗಿ ಬಸವಣ್ಣನವರು ಅಂತೇಳಿ. ಬಸವಣ್ಣನವರ ಸಮಾನತೆಯ ಪ್ರತಿಪಾದನೆ ಮನೆಯಿಂದ ಪ್ರಾರಂಭ ಆಯಿತು. ಅದಕ್ಕೆ ಬಸವಣ್ಣನವರ ಆಲೋಚನೆಗೆ ತಕ್ಕಂತೆ ಮುಂದುವರೆದು ನಿಮ್ಮನ್ನೆಲ್ಲ ಲಿಂಗ ಸಮಾನತೆ ತರಬೇಕನ್ನೋಂಥ ದೃಷ್ಟಿಯಲ್ಲಿ, ಮನೆಗೆ ನಿಮ್ಗೆ ಜನಿವಾರನೇ ಕೊಡಲ್ಲ ಅಂತಂದರೆ ದೇವಸ್ಥಾನದಲ್ಲಿ ಬಿಡ್ಕೊಳ್ತಾರೆ. ಇದು ಯಾವ ಶತಮಾನ? ದೊಡ್ಡ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಹೋಗ್ಬರ್ತೀರೇನ? ನಿಮಗೂ ಬಿಡ್ಕೊಳ್ಳಲ್ಲ. ಬಹುಶಃ ಒಂದು ವರ್ಗದ, ಮೇಲ್ವರ್ಗದ ಜಾತಿ ಜನಗಳು ಬಿಟ್ಟರೆ ಮತ್ತಿನ್ಯಾರನ್ನೂ ಕೂಡ ಗರ್ಭಗುಡಿಯಲ್ಲಿ ಬಿಡ್ಕೊಳ್ಳೋದೇ ಇಲ್ಲ. ಅರ್ಥಾತ್ ಧಾರ್ಮಿಕ ಅಸಮಾನತೆ. ಈ ಧಾರ್ಮಿಕ ಅಸಮಾನತೆಯನ್ನು ಹೋಗಲಾಡಿಸೋಕ್ಕೋಸ್ಕರ ಬಸವಣ್ಣರು ಕಂಡುಕೊಂಡಿದ್ದೇನಪ್ಪ ಅಂತಂತಂದರೆ, ನಿಮ್ಮನ್ನು ಕರ್ಕೊಂಡೋಗಿ ಗುಡಿಯೊಳಗೆ ಬಿಡುವಂಥ ಕ್ರಾಂತಿ ಅಲ್ಲ, ನಿಮ್ಮ ದೇಹವನ್ನೇ ದೇವಾಲಯನಾಗಿ ಮಾಡುವಂಥ ಕ್ರಾಂತಿಯನ್ನು ಮಾಡಿದರು. ಗುಡಿನ ಯಾಕೆ ಕುಡ್ಕೊಂಡು ಹೋಗ್ತೀರಿ ನೀವೆಲ್ಲ? ಗುಡಿಗೆ ಯಾಕೆ ಪ್ರವೇಶ ಮಾಡ್ಬೇಕಂತೇಳಿ ಹಠ ಹಿಡಿತೀರಿ? ನಿಮ್ಮೊಳಗೆ ನೀವು ಪ್ರವೇಶವನ್ನು ಮಾಡಿರಿ. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ದೇವ ನೀನಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ. ಎಂತಹ ತತ್ವವನ್ನು ಕೊಟ್ಟರು ಅಂತಂತಂದರೆ ಬಸವಣ್ಣನವರು ಸರ್ವರೋಗವನ್ನು
ಸರ್ವರೋಗವನ್ನು ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಶಕ್ತಿಯನ್ನು ಬಸವಣ್ಣನವರು ತಮ್ಮ ಸಂಕುಲದಲ್ಲಿ ಕೊಡ್ತಾ ಹೋಗ್ತಾರೆ. ಎಲ್ಲ ಬಹಳ ಜನ ಹೇಳ್ತಾರೆ ಸಾಮಾಜಿಕ ಅಸಮಾನತೆ ಅಸ್ಪೃಶ್ಯತೆ ಅಂತೇಳಿ 21ನೇ ಶತಮಾನದಲ್ಲಿದ್ದೀವಿ, ಬಹಳ ದೂರ ಬೇಡ, 1 ವರ್ಷದ ಪತ್ರಿಕೆಗಳನ್ನಿಲ್ಲ ನಮ್ಮ ಪತ್ರಕರ್ತರು ಕೂತಾರೆ, ಅವ್ರು ಕೇಳ್ರಿ, ಬಹಳ ದೂರನೇ ಹೋಗ್ಬೇಡ್ರಿ. ಬಸವಣ್ಣನವರು ಹುಟ್ಟಿದಂತಹ ಕನ್ನಡ ನಾಡಿನಲ್ಲಿಯೇ ಇನ್ನೂ ಅಸ್ಪೃಶ್ಯತೆ ಆಚರಣೆ ಇದೆ, ಹೌದಲ್ಲ? ಇನ್ನೂ ಅಸ್ಪೃಶ್ಯತೆ ಕೆಲವೊಂದು ಕಡೆ ಆಚರಣೆ ಇದೆ. ಅಂಥ ಅಸ್ಪೃಶ್ಯತೆ 21ನೇ ಶತಮಾನದಲ್ಲಿ ಇದೆ ಅಂತಂದರೆ 12ನೇ ಶತಮಾನದಲ್ಲಿ ನಂಗಿದ್ದಿರ್ಬೋದು, ಎಂತಹ ಕಷ್ಟಗಳನ್ನು ಅನುಭವಿಸ್ತಿರ್ಬೋದು. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಏನು ಮಾಡಿದ್ರಪ್ಪ ಅಂತಂತಂದರೆ, ಯಾರನ್ನೂ ಎಲ್ಲಿಗೂ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡದೆ ತಾವಿದ್ದಲ್ಲಿಯೇ ಅವರನ್ನು ಪರಿವರ್ತನೆ ಮತ್ತು ಪ್ರಕಾಶಮಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅದುವೇ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತೇಳಿ. ಇವತ್ತು ನಮ್ಮನೆಗೆ ಹುಟ್ಟಿರುವಂತಹ ಅಣ್ಣ ತಮ್ಮ ಅವನೇನಾದರೂ ದಡ್ಡ ಇದ್ದ ಅಂತಂದರೆ, ಒಬ್ಬ ಬಡವ ಇದ್ದ ಅಂತಂತಂದರೆ, ಒಬ್ಬ ಯಾವುದೇ ರೀತಿಯ ದರಿದ್ರಕ್ಕೆ ಒಳಗಾಗಿದ್ದ ಅಂತಂತಂದರೆ ಅವ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ನಾವು ಹೇಳ್ಕೊಳ್ಳಲ್ಲ, ನಮ್ಮ ಅಣ್ಣ ತಮ್ಮ ಅಂತ ನಾವು ಹೇಳ್ಕೊಳ್ಳಲ್ಲ. ಇವತ್ತಿನ ದಿನನೇ ಈಗಿರಬೇಕಾದ್ರೆ 12ನೇ ಶತಮಾನದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯ ವರ್ಗ ವ್ಯವಸ್ಥೆಯಲ್ಲಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅನ್ನುವಂಥ ಸಾಲು ಬರಬೇಕು ಅಂತಂತಂದರೆ ಬಸವಣ್ಣನವರ ಮನಸ್ಸು ಎಷ್ಟೊಂದು ನಿಷ್ಕಲ್ಮಶವಾಗಿರ್ಬೋದು ಅನ್ನೋಂಥದ್ದು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಜಾತಿ ಜಾತಿ ಅಂತ ಹಿಡ್ಕೊಂಡು ಹೋಗ್ಬೇಡ್ರಿ, ಜಾತಿ ಎಲ್ಲಿಂದ ಬರುತ್ತೆ? ನಿಮ್ಮ ತಾಯಿನ ನೀವು ಕ್ಷೂದ್ರಳಂತ ನೋಡಿದ್ರಿ, ಹುಟ್ಟಿರದೆಲ್ಲಿಂದ? ಒಲೆಗಂಡಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಸಪ್ತದಾತಂ ಸಮಪಿಂಡಂ ಸಂಯೋನಿ ಸಮುದ್ಭವಂ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ. ಹೌದಲ್ಲ? ಕಾಯಕಗಳು ಜಾತಿಗಳಾಗಲಿಲ್ಲ. ಯಾವಾಗ ಕಾಯಕಗಳ ಜಾತಿ ಆದವೋ ಬಸವಣ್ಣನವರು ಪವಾಡ ಅಂತ ಹೇಳ್ತಾರೆ. ಜೋಳ ಮುತ್ತಾಗಿಸಿದ ಬಸವ ಅಂತೇಳಿ. ಪವಾಡ ಅಂದರೆ ಜೋಳ ತಗೊಂಡು ಮುತ್ತು ತಗೊಂಬರೋದಲ್ಲ, ಜೋಳಕ್ಕೆ ಮುತ್ತಿನ ಬೆಲವನ್ನು ಕೊಟ್ಟಂತಹದ್ದು. ಯಾವ ಕಾಯಕನು ಕೀಳಲ್ಲ, ಯಾವ ಕಾಯಕನು ಕೂಡ ಮೇಲಲ್ಲ, ಅದು ಜೀವನಕ್ಕೆ ಮಾತ್ರ ಪರಿಪಾಲನೆಗೆ ಬೇಕಾಗಿರುವಂತಹದ್ದು. ದೊಡ್ಡವರು ಹೇಳ್ತಾರಲ್ಲ ಗುರುಗಳು, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಉಸಿವ, ನೀನೊಮ್ಮೆ ಹೆಣ್ಣಾಗಿ ಒಡಲುಗೊಂಡ ನೋಡ ಅಂತೇಳಿ. ಅಂದರೆ ನಮ್ಗೆ ಹೊಟ್ಟೆ ಇರೋದಕ್ಕೆ ನಾವಿವತ್ತು ಬದುಕನ್ನು ಕಟ್ಕೊಳ್ಬೇಕಾಗಿದೆ. ಆ ಬದುಕು ಬಹಳ ಸತ್ಯಶುದ್ಧವಾಗಿ ಕಟ್ಕೊಳ್ಬೇಕಾಗಿದೆ ಅನ್ನೋಂಥ ವಿಚಾರವನ್ನು ಬಸವಣ್ಣನವರು ಅನೇಕ ರೀತಿಯಲ್ಲಿ ನಮಗೆ ಪ್ರತಿಪಾದನೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ದೃಷ್ಟಿ ಅಂತಂತಂದರೆ ಅದು ಲಿಂಗ ಭೇದವಿಲ್ಲದೆ ಇರುವಂತಹ ದೃಷ್ಟಿ, ವರ್ಣ ಭೇದ ಇಲ್ಲದೆ ಇರುವಂಥ ದೃಷ್ಟಿ, ವರ್ಗ ಭೇದ ಇಲ್ಲದೆ ಇರುವಂಥ ದೃಷ್ಟಿ, ಆರ್ಥಿಕ ಭೇದ ಇಲ್ಲದೆ ಇರುವಂಥ ದೃಷ್ಟಿ. ಇವತ್ತು ನಮ್ಮ ಸಂವಿಧಾನ ಹೇಳ್ತಾ ಇದೆ ಅಂತಂತಂದರೆ, ಮೂಲ ನಮ್ಮ ಸಂವಿಧಾನ ಬಸವಣ್ಣನವರ ವಿಚಾರಗಳನ್ನೆಲ್ಲವೂ ಕೂಡ ಅಳವಡಿಸಿಕೊಂಡಿದೆ ಎನ್ನುವಂಥದ್ದು. ನಮ್ಮ ಇಳಕಲ್ಲಪ್ಪಗಳು ಅವರ ಪಟ್ಟಾಧಿಕಾರದ ದಶಮಾನೋತ್ಸವ ಸಂದರ್ಭದಲ್ಲಿ ಏನು ತಲೆ ಮೇಲೆ ಒತ್ತಿದ್ರು ಅಂತಂತಂದರೆ, ಈ ದೇಶದ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವಂತಹ, ಸರ್ವರಿಗೂ ಸಮಾನತೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ, ಸೌಹಾರ್ದಯುತವಾಗಿ ಬದುಕನ್ನು ಕಟ್ಟಿಕೊಟ್ಟಂತಹ ಸಂವಿಧಾನವನ್ನು ತಲೆ ಮೇಲೆ ಹೊತ್ಕೊಳ್ಳುವಂತಹ ಒಂದು ಕ್ರಾಂತಿಯನ್ನು ಮಾಡಿದರು. ಕಾರಣ, ಸಂವಿಧಾನದಲ್ಲಿ ಸಂಪೂರ್ಣ ಶರಣರ ವಿಚಾರಗಳು ಒಳಗೊಂಡಿದೆ ಎನ್ನುವಂತಹದ್ದು. ಬಸವಣ್ಣನವರು 21ನೇ ಶತಮಾನದಲ್ಲಿ ಯಾರು ವಿಜ್ಞಾನಿಗಳು, ಯಾರು ಪಾಂಡಿತ್ಯರು, ಯಾರು ಮೇಧಾವಿಗಳು, ಯಾರು ಜಗತ್ತಿನಾದ್ಯಂತ ಬಹಳ ವಿದ್ವಾಂಸರಿದ್ದಾರೆ ಅಂತ ಹೇಳ್ತಾರೆ, ಅವರೆಲ್ಲರೂ ಭಾರತದ ಸಂವಿಧಾನ ಒಪ್ಕೊಳ್ತಾರೆ ಅಂತಂದರೆ ಅವ್ರಿಗೆ 12ನೇ ಶತಮಾನದ ವಚನಗಳು, ಬಸವಾದಿ ಶರಣರ ವಿಚಾರಗಳು ಅರ್ಥ ಆಗ್ತವೆ ಅಂತೇಳಿ. ಅದಕ್ಕೆ ಬಸವಣ್ಣನವರು ಅಂತಂತಂದರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಸರ್ವಕಾಲಕ್ಕೆ ಸತ್ಯ ಯಾರಪ್ಪ ಅಂದರೆ ಅದು ಬಸವಣ್ಣನವರು, ಬಸವಣ್ಣನವರ ವಿಚಾರಗಳು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಜಗತ್ತುಗಳು ಕೇವಲ ಅವರು ನುಡಿಧೀರರಲ್ಲ, ನಡೆಧೀರರೆನ್ನುವ ರೀತಿಯಲ್ಲಿ ಮಹಾದೇವಿ ಕೇಳ್ತಾರೆ, ಪುನರ್ಜನ್ಮ ಐತಾ, ಪೂರ್ವಜನ್ಮ ಐತಾ ಎನ್ನುವಂಥ ವಿಚಾರಕ್ಕೆ ನುಡಿದಂತೆ ನಡೆ,
ಈ ಜನ್ಮ ಬಳಿಕಿಲ್ಲ ಎನ್ನುವಂಥದ್ದನ್ನು, ಅರ್ಥಾತ್ ಇದೇ ಜನ್ಮ ಕಡೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗೆ ನಮ್ಮ ಎಲ್ಲ ಜಗದ್ಗುರುಗಳು ಬಸವಣ್ಣನವರ ವಿಚಾರಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ರಲ್ಲ. ನಮ್ಮ ಕಾಲದ ಬಸವಣ್ಣನವರು ಯಾರಪ್ಪ ಅಂತಂದರೆ ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಜಗದ್ಗುರುಗಳು ಕಣ್ಣಿಗೆ ಕಾಣುವ ಬಸವಣ್ಣನವರು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಪೂಜ್ಯರು ಯಾವುದನ್ನು ನಮಗೆ ತೋರಿಸ್ಕೊಡ್ತಾರೆ, ಯಾವುದನ್ನು ನಮಗೆ ನಿರ್ದೇಶನ ಮಾಡ್ತಾರೆ, ಆ ಹಾದಿಯಲ್ಲಿ ನಾವು ನೀವು ಸಾಗೋಣ ಅನ್ನುವಂಥ ಮಾತನ್ನು ಸೂಚ್ಯವಾಗಿ ಸ್ಫುಟವಾಗಿ ಹೇಳ್ತಾ, ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟದಕ್ಕೆ ಧನ್ಯವಾದಗಳು ಹೇಳ್ತಾ, ತಡವಾಗಿ ಬಂದಿದ್ದಕ್ಕೆ ಕ್ಷಮಾಪಣೆಯನ್ನು ಕೊಡ್ತಾ 2 ಮಾತು ವಿರಾಮ ನೀಡ್ತೇನೆ. ಶರಣಾರ್ಥಿಗಳು.